ಬಾ ಕಮಲಾ, ಬಾ ಬಾ ಒಳಗಡೆ ಬಾ. ಅಯ್ಯೋ ಬಾ, ಏನಾಗುತ್ತೆ? ಬಾ ಬಾ ಒಳಗಡೆ, ನಮ್ಮ ಅಮ್ಮಂಗೆಲ್ಲ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯೋ ನಿಮ್ಮ ಅಮ್ಮವರೆಲ್ಲ ಗೊತ್ತಲ್ವಾ? ಅವಾಗ ಒಂಥರ ಗೊತ್ತಿತ್ತು, ಇವಾಗ ಒಂಥರ ಅಲ್ವಾ? ಸರಿ ಸರಿ ಬಾ. ಅಮ್ಮ, 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 ಕಮ್ಲಿ. ಹ್ಞೂ ಕಮಲಾ, ಚೆನ್ನಾಗಿದ್ದೀನಮ್ಮ. ಹ್ಞೂ ಆಂಟಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನೋಡಮ್ಮ, ಇಷ್ಟು ಮಾತ್ರ ಇದ್ದೀನಿ. ನೀನ್ ನಮ್ಮ ಮನೆಗೆ ಬಂದಿದ್ದು ಬಹಳ ಖುಷಿ ಆಗ್ತಾ ಐತೆ ನನಗಂತೂ. ಬಾ ಬಾ ಕೂತ್ಕ ಬಾಮ್ಮ. ಅಯ್ಯೋ ಆಂಟಿ ಪರವಾಗಿಲ್ಲ ಬಿಡಿ. ಸುಮ್ಮನೆ ಹಂಗೆ ಇವರೇ ರಾಹುಲ್ ಅವರೇನೆ ಬಾ ಸುಮ್ಮನೆ ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ರ, ಅದಕ್ಕೆ ಸುಮ್ಮನೆ ಬಂದೆ ಅಷ್ಟೇನೆ. ಪರವಾಗಿಲ್ಲ ಆಂಟಿ. ಅಯ್ಯೋ ಬಾಬಾ ಕುಂತ್ಕ. ಅಯ್ಯೋ ನನಗಂತೂ ನನ್ನ ಹೆಣ್ಮಕ್ಳು ಅಂದ್ರೆ ಬೋಲ್ ಇಷ್ಟ. ನನಗಂತೂ ಹೆಣ್ಮಕ್ಳು ಹುಟ್ಟಿಲ್ವಾ? ಯಾ ಹೆಣ್ಮಕ್ಳು ನೋಡ್ರು ನನಗೆ ಬೋಲು ಬೋಲು ಖುಷಿ ಆಯ್ತದ ನನಗಂತೂ. ಬಾಬಾ ಕುಂತ್ಕ. ಅಯ್ಯೋ ನೆಲ್ದ ಕುಂತ್ಕೋಬೇಕಂತ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ದಿನ ಚೆನ್ನಾಗಾಯ್ತೀವಿ ನಾವುನುವೆ. ಬಾಬಾ ಕುಂತ್ಕ ಬಾ. ಕುಂತ್ಕ ಕಮಲಾ, ಚೇರ್ ತಗೊಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೇಡ ಬೇಡ ಬೇಡ, ನನಗೇನು ಅಭ್ಯಾಸ ಇಲ್ವಾ, ನೆಲ್ದಾಗೆ ಕುತ್ಕತೀನಿ. ಇರು ಕಾಫಿ ಗಿಫಿ ಮಾಡ್ಕೊಬಿಟ್ಟು ಬರ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ರಾಹುಲ್ ಅವರಮ್ಮ, ಎಷ್ಟು ಚೆನ್ನಾಗಿ ಭಾವಿಸ್ತಾರೆ. ವಾವ್. ಥು, ನಮ್ಮತ್ತೆ ಪದ್ಯ ಗಿದ್ದಿ ಅತ್ತೆ ಐತೆ. ಸುಮ್ಮನೆ ಯಾರೇ ಕೆತ್ತಾರೆ ಅನ್ನಕ್ಕಿಲ್ಲ ನಮ್ಮನ್ನಂತೂ. ಎಷ್ಟು ಚೆನ್ನಾಗಿ ಭಾವಿಸ್ತಾರೆ ನೋಡು. ಭಾವಿಸಿದ್ರೆ ಈ ಥರ ಭಾವಿಸ್ಬೇಕು. ಇಲ್ಲ ಅಂತಂದರೆ ಯಪ್ಪ 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 ಬಿಡು. ಇವರೆಷ್ಟು ಒಳ್ಳೆಯವರು. ನಮ್ಮಮ್ಮ ತುಂಬಾ ಒಳ್ಳೆಯವರು. ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ, ಓಕೆನಾ? ನಿನ್ಗೋಸ್ಕರ ಏನಾದ್ರು ತಗೊಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಇಲ್ಲೇ ಇದ್ದು ತಿನ್ಕೊಂಡು ಹೋಗಿವಂತೆ, ಸರಿನಾ? ಮನೆಗೆ ಅಮ್ಮನೂ ಮಾಡ್ತಾರೆ ಏನಾದ್ರು ಸ್ಪೆಷಲ್ಲು. ಅಮ್ಮ ಅಂತೂ ಬಿಡೋದೇ ಇಲ್ಲ ನಿನ್ನ. ತಿನ್ನ ತನಕನು ಇರು. ಅಮ್ಮ ಸ್ವಲ್ಪ ಅಂಗಡಿ ಐಟಮ್ ಹೇಳವ್ರೆ, ತಗೊಂಬಿಟ್ಟು ಬರ್ತೀನಿ. ಅಯ್ಯೋ ರಾಹುಲ್ ಅವರೇ ಏನು ಬೇಡ. ಸುಮ್ಮನೆ ಏನಕ್ಕೆ ನೀವು ಇಷ್ಟೊಂದು ಶ್ರಮ ತಗೋತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ನಿಜ ನನಗೆ ಏನು ಬೇಡ ಪ್ಲೀಸ್. ತಗೊಳಮ್ಮ ಕಾಪಿನ. ಯಾಕಮ್ಮ ಬೇಡ? ಯಾಕೆ ಬೇಡ? ಯಾಕೇನೋ ತಿನ್ಬಾರ್ದೇನೋ? ಸುಮ್ ಕುತ್ಕ ನೀನು. ಏನೋ ಒಂಚೂರು ಬಿರಿಯಾನಿ ಮಾಡ್ಕೊಡ್ತೀನಿ, ತಿನ್ನಿವಂತೆ. ನನ್ನ ಮುದ್ದು ಬಂಗಾರಿ ಅಲ್ವಾ ನೀನು. ನೀನು ನೋಡಿದ್ರೆ ನನಗೆ ಏನೋ ಒಂಥರ ಖುಷಿ ಆಯ್ತದೆ. ಸ್ವಂತ ನನ್ನ ಮಗಳು ನೋಡ್ದಂಗೆ ಏನೇ ಆಯ್ತದೆ ನನಗಂತೂ ನೀನು ನೋಡ್ತಾ ಇದ್ರೆ. ಅಂಥದ್ರಾಗೆ ಬೇಡ ಅಂತ ಹೇಳ್ತೀಯಾ? ಅಯ್ಯೋ ಆಂಟಿ ಹಂಗಲ್ಲ, ನಿಮಗೆಲ್ಲ ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳಿ ಅಷ್ಟೇನೆ. ಸುಮ್ಮನೆ ಯಾಕಂటే ನಿಮಗೆಲ್ಲ ತುಂಬ ರಿಸ್ಕ್ ಆಗಲ್ವಾ? ಅಯ್ಯೋ ಪರವಾಗಿಲ್ಲ, ಸರಿ ಬಿರಿಯಾನಿ ಪಾರ್ಸಲ್ ತಗೊಂಡ್ ಬರ್ತೀನಿ, 3 ಜನನು ತಿನ್ನೋಣ, ಸರಿನಾ? ಬೇಡ ಅಂದರೆ ನೀವು ಕೇಳಲ್ಲ. ಸರಿ ಹೋಗಪ್ಪ, ಏನೋ ತಗೊಬಿಟ್ಟು ಬಾ ಹೋಗು. ಇನ್ನು ಹೆಂಗಿದ್ರು ಈ ಮಗ ಬೇಡ 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 ಅಂತದಲ್ವಾ? ಸರಿ ನೀನು ಹೋಗು, ತಗೊಂಬಿಟ್ಟು ಬಾ ಹೋಗು. ಇಲ್ಲ ಗೋಬಿ ಆ ಥರ ಏನಾದ್ರು ತಗೊಬಿಟ್ಟು ಬಾ ಅಂತ ತಗೊಬಿಟ್ಟು ಬರ್ತೀನಿ ಕಣಮ್ಮ. ಇನ್ನೇನಿಲ್ಲ, 3 ಕಿಲೋಮೀಟರ್ ಅಷ್ಟೇ ಅಲ್ವಾ? ಹಿಂಗೆ ಹೋಗ್ಬಿಟ್ಟು ಪಟ್ ಅಂತ ಬಂದ್ಬಿಡ್ತೀನಿ. ಸರಿ ಆಯ್ತು, ತಗೊಂಬಿಟ್ಟು ಬಾ ಹೋಗು. ತಿನ್ನ ನೀನು ಏನು ಇಷ್ಟ ಆಯ್ತದ ಕಂಬ್ಳನ್ ಕೇಳ್ಬಿಟ್ಟು ತಗೊಂಬಿಟ್ಟು ಬಾ. ಯಪ್ಪ ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಭಾವಿಸ್ತಾರೆ. ನಿಜ ನನಗೆ ಆಶ್ಚರ್ಯ ಆಗ್ತೈತೆ. ಇವಳಲ್ಲ ಇವಳು ಆಶಿಗೆ ಏನು ಬಂತೈತೆ, ದೊಡ್ಡರೋಗ ಈ ಆಶಿಗೆ. ಅಯ್ಯ ನೀನು ಹೋಗ್ಯೋ, ಚೆನ್ನಾಗಿ ಮಾತಾಡ್ಕೊಂಡು ನೈಸ್ ಮಾಡ್ತೀನಿ. ಬರೋ ದುಡ್ಡೆಲ್ಲ ನಿನಗೆ ಕೊಡ್ಬೇಕಂಗೆ ಮಾಡ್ತೀನಿ, ಸರಿನಾ? ನೈಸಾಗಿ ಮಾತಾಡಿದ್ರೆ ನಾನು ಎತ್ತಿದ ಕೈ. ನೀನು ತಲೆನೇ ಕೆಡ್ಸ್ಕೊಬೇಡ. ಆರಾಮಾಗಿ ಹೋಗಿ ಆರಾಮಾಗಿ ಬಾ, ನಾನು ನೋಡ್ಕೊತೀನಿ. ಹ್ಮ್. ನಮ್ಮ ಮನೆಗೆ ಯಾರ ಹೆಣ್ಮಕ್ಳು ಬಂದ್ರು ಇಷ್ಟೇ ಕಣವ, ಬೋಲ್ ಸಂದಾಕ್ ನೋಡ್ಕೊತೀವಿ. ಅದು ಯಾಕೋ ಏನೋ ನಮ್ಮ ಮನೆಗೆ ಗೊತ್ತವಲ್ಲ ಹೆಣ್ಮಕ್ಳು, ಅವು ಸರಿಯಾಗಿರೋದಿಲ್ಲ. 420 ಆಟಗಳು ಆಡ್ತವೆ ಬಂದ್ಬಿಟ್ಟು ನಮ್ಮ ಮನೆಯಾಗೆ. ನಾನು ಇಷ್ಟು ಪಿರುತಿಯಿಂದ ನೋಡ್ಕೊತೀನಲ್ಲ, ಅದಕ್ಕೇನೆ ಕಣವ ಸಹಿಸಕ್ಕಾಗಿಲ್ಲ ಅವಕ್ಕೆ. ಕೊಬ್ಬು ಶಾನೆ ಆಗೋಗ್ಬಿಟ್ಟು ಹೆಂಗೆ ಸಿಕ್ಕರಂಗೆ ತಿಕ್ಲಂಗೆ ಆಡ್ತವೆ. ಏನು ತಾನೇ ಮಾಡಲಿ ನಾ ಅಂತಾನೇನಿಯಾ? ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗೂನುವೆ. ಇವ್ರ ಹತ್ರ ಎಣ್ಗಿ. ಆಂಟಿ ನೀವು ತುಂಬ ಒಳ್ಳೆಯವರು. ನೀವು ಮಾತಾಡೋದು ನೋಡಿದ್ರೆ ಗೊತ್ತಾಯ್ತದೆ ನೀವು ಎಷ್ಟು ಒಳ್ಳೆಯವರು, ಏನು ಎತ್ತ ಅಂತ. ಆಂಟಿ ಅದೆಲ್ಲ ಸರಿ, ನೀವು ನಿಮ್ಮ ಮಗಂಗೆ 2ನೇ ಮದುವೆ ಮಾಡಿದ್ಯಾಕೆ? ಅಲ್ಲ ಹಿಂಗೆಲ್ಲ 1-2 ಹಂಗೆಲ್ಲ ಮಾಡ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ಈಗ ಇದೊಂದು ಕತೆ ಬೇರೆ, ಅದಕ್ಕೆ ಬೇರೆ ಏನಾರ ಒಂದು ಸುಳ್ಳು ಹುಟ್ಟಾಕೊಂಡು ಹೇಳ್ಬೇಕು. ಹೇಳಿ ನನಗೂ ಸಾಕಾಗಿ ಹೋಗ್ಬಿಡ್ತದೆ ಈ ಒಳ್ಳೆ ಕತೆ. ಅಯ್ಯೋ ನನ್ನ ಮಗ ಏನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ ಅಂತ ಹೇಳ್ತೀನವ. ನನ್ನ ಮಗಂಗೆ ಒಂದು ಚೂರೂ ಇಷ್ಟ ಇಲ್ಲ. ಆ ಯಾಶಿನ ಕಂಡ್ರು ಇಷ್ಟ ಇಲ್ಲ, ಎಳ್ನೇ ಅಂಡ್ರವಳಲ್ಲ ಇವಳನ್ನ ಕಂಡ್ರು ಇಷ್ಟ ಇಲ್ಲ, ರಾಣಿನ ಕಂಡ್ರು. ಆದರೆ ಮೊದಲನೇ ಹೇಳ್ಬಿಡು, ಅವಳು ಇನ್ನೇನು ಆಶೆ ಸುಳ್ಳು ಪಳ್ಳು. ನೀನು ಹೋಗಿ ಹಿಂದಿನ ಕತೆ ಕೇಳಿದ್ಯೇ ನಮ್ಮದು? ಎಲ್ಲ ಸುಳ್ಳು ಪಳ್ಳು ಹೇಳ್ಬಿಟ್ಟು ಆ ಯಾಶಿ ಮದುವೆ ಮಾಡ್ಕೊಂಡಿದ್ದು. ಅದು ಬಿಟ್ಬಿಟ್ಟು ಇನ್ನು ಇವಳವಳಲ್ಲ ಎಳ್ನೇ ಅಂಡ್ರು ರಾಣಿ, ಅವಳು ಯಪ್ಪ ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಬೆದರಿಸಿ ಮಾಡಿ, ಅಯ್ಯೋ ಏನು ಹೊಸಿ ಕಾಟ ಕೊಟ್ಲಾ. ಅಯ್ಯೋ ಬೇಡ ಅಂದ್ರು ನಾವು ಇಲ್ಲ ಅಂದರೆ ಸತ್ತೋಯ್ತೀನಿ ಅಂತ ಹೇಳಿ ನಾಟಕ ಮಾಡ್ಬಿಟ್ಟು ಎಲ್ಲ ಮಾಡಿ ಈಗ ಸುಮ್ಕೆನೇ ಮದುವೆ ಮಾಡ್ಕೊಂಡು ಈಗ ಬಂದವಳೆ. ನನ್ನ ಮಗಂಗೆ ಇಬ್ರನ್ನ ಕಂಡ್ರು ಇಷ್ಟ ಇಲ್ಲ ಕಣವ. ಇಬ್ರ ಜೊತೆ ನೆಟ್ಟಗೆ ಸಂಸಾರನೂ ಮಾಡ್ತಾ ಇಲ್ಲ ಅವನು. ಏನು ಮಾಡಿಯ, ಬಿಡೋಂಗಿಲ್ಲ ಕಟ್ಕೊಳಂಗಿಲ್ಲ ನಂಗೆ ಆಗೋಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಅಯ್ಯೋ ಹೌದಾ ಆಂಟಿ, ನೋಡಿದ್ರೆ ಗೊತ್ತಾಯ್ತದೆ ನೋಡಿ ಅಲ್ವಾ, ರಾಹುಲ್ ಅವ್ರಿಗೆ ಇಷ್ಟ ಇಲ್ಲ ಅವ್ರು ಇಬ್ರನ್ನ ಕಂಡ್ರೆ ಅಂತ. ತುಂಬ ಪ್ರೀತಿ ತೋರಿಸ್ತಾರೆ ಆಂಟಿ ಅವರು, ನೀವು ಅಷ್ಟೇ ಎಷ್ಟು ಪ್ರೀತಿ ತೋರಿಸ್ತೀರಾ. ಆದರೆ ಅವ್ರಿಗದು ಏನು ಬಂದೈತೆ, ಯಾಶಂಗೂ ಈ ರಾಣಿಗೆ ಇಬ್ರಿಗೂ ಚೆನ್ನಾಗಿರಕ್ಕೆ. ಈಗ ಮತ್ತು ಮುಂದೆ ಏನು ಮಾಡಬೇಕು ಅಂದ್ಕೊಂಡವ್ರೆ? ಇಲ್ಲ ಇಬ್ರಿಗೂ ಡೈವರ್ಸ್ ಕೊಟ್ಬಿಡೋಣ ಅಂತ ನನ್ನ ಮಗ ತೀರ್ಮಾನ ಮಾಡ್ಕೊಂಬಿಟ್ಟವನಿ. ಅವ್ನಿಗೆ ಬಾಳ್ವೆ ಮಾಡೋಕೆ ಇಷ್ಟ ಇಲ್ಲ ಕಣವ. ಅವ್ರಿಬ್ರು ಜೊತೆ ನಾನು ಬೋಲ್ವಂತದ ಮದುವೆ ಅಲ್ವಾ, ಅವ್ನು ತಾನೇ ಎಷ್ಟು ದಿನ ಅಂತ ಸಹಿಸ್ಕೊಂಡನು. ಅವನಿಗಂತೂ ಹೊಸಿನೂ ಇಷ್ಟ ಇಲ್ಲ. ಇಬ್ರು ಸುಮ್ಮನೆ ಡೈವರ್ಸ್ ಕೊಟ್ಬಿಟ್ಟು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು ಅಷ್ಟೇ.
ಡೈವರ್ಸ್ ಕೊಡೋಣ ಅಂತ ಅನ್ಕೋತಾ ಇದ್ದ. ಇನ್ನೇನು ಆಶೆ ಕೊಟ್ಟೆ ಕೊಡ್ತಾಳೆ ಡೈವರ್ಸ. ನೋಡವ, ನೀವು ಚೆನ್ನಾಗಿರೋದು ಕಲ್ತ್ಕೊಳ್ಳಿ. ನನ್ನ ಮಗನ ಕ್ಲೋಸ್ ಫ್ರೆಂಡು ಅನ್ಕೊಂಡು ಏನೋ ಅನ್ಕೊಂಡು ಚೆನ್ನಾಗಿರ್ರಿ. ನನ್ನ ಮಗ ಆವಾಗೇನೇ ಒಳ್ಳೆ ವಿದ್ಯೆ ಕಲ್ತಿದ್ದ. ಈ ಆಶನೇ ಇವ್ನ ಹಾಳು ಮಾಡಾಕಿದ್ದು. ಪಾರಿನ್ಗೆಲ್ಲ ಹೋಗೋ ಚಾನ್ಸ್ ಇತ್ತು ಅವ್ನಿಗೆ. ಎಲ್ಲ ರೆಡಿ ಆಗ್ಬಿಟ್ಟಿದ್ದ ಪಾರಿನ್ಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ತೀಯಾ, ಹಣೆ ಬರಹ ಸರಿ ಇಲ್ಲ. ಈಗ ಈ ಶಾರ್ದಿನೂ ಆಶಿ ಬಂದು ಒಕ್ಕರ್ಸ್ಕೊಂಡ್ರು. ನಮ್ದೆಲ್ಲ ಹಾಳು ಬಿದ್ದೋಯ್ತು ಕಣವ, ನಮ್ಮ ಪಿಲಾನೆಲ್ಲನೂ. ಈಗಲೂ ನನ್ನ ಮಗಂಗೆ ಒಂದು 50 ಲಕ್ಷ ಸಿಕ್ಬಿಟ್ರೆ ನನ್ನ ಮಗ ಯಾವ ಟಾಪಾಗಿ ಬೆಳಿತಾನೆ ಗೊತ್ತಾ? ಟಾಪ್ ರೇಂಜಾಗಿ ಬೆಳೆದ್ಬಿಡ್ತಾನೆ ಕಣವ. ಹೌದಾ? ಅವ್ರು ಅದೇ ಹೇಳ್ತಾ ಇದ್ರು, ನಾನು ನೀವು ನಮ್ಮಮ್ಮ ಅವರು ಎಲ್ಲರೂ ಜೊತೆಗಿದ್ಬಿಡೋಣ, ಎಲ್ಲಾದರೂ ಹೋಗೋಣ, ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಇದ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಚೆನ್ನಾಗಿರಬೇಕು, ಬಿಸ್ನೆಸ್ಗಳು ಮ್ಯಾನ್ಗಳು ಹಾಕೊಂಡು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಮೆರಿಕಾ ಲಂಡನ್ ಅಂತ ಓಡಾಡ್ಕೊಂಡು ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ನನ್ನ ಮಗನ ತಲೆ ಗೊತ್ತಾ? ಅವ್ನು ಭಾಳ ಇಂಟೆಲಿಜೆಂಟು ನನ್ನ ಮಗ. ನೋಡಿದ್ರೆ ಗೊತ್ತಾಗುತ್ತಲ್ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಸ್ಮಾರ್ಟ್ ಅವ್ರಂತೂ. ನೋಡಿದ ತಕ್ಷಣ ಅರ್ಥ ಆಯ್ತದೆ ತುಂಬಾ ಒಳ್ಳೆಯವರು ಅಂತ ಹೇಳ್ಬಿಟ್ಟು. ತುಂಬಾ ಒಳ್ಳೆಯವರು ಆಂಟಿ. ಅಮ್ಮ, ಗೋಬಿ ತಗೊಂಡ್ಬಿಟ್ಟು ಬಂದೆ. ಓ ಮಗ, ತಗಬ ಇಲ್ಲಿ ಪ್ಲೇಟ್ಗೆ ಹಾಕೊಂಬಿಟ್ಟು ಬರ್ತೀನಿ. ಅಯ್ಯೋ, ನೀವೇನೋ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ, ನೀವು ಮಾತಾಡಿ, ನಾನೇ ಹೋಗ್ಬಿಟ್ಟು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಬರ್ತೀನಿ. ನನ್ನ ಮಗ ಅಂತೂ ಬಹಳ ಸಿಂಪಲ್ಲು. ನಾನೇ ಮಾಡಬೇಕು ಅಂತ ಏನೂ ಇಲ್ಲ ಕಣಮ್ಮ. ಅವನೇ ಮಾಡ್ಬಿಡ್ತಾನೆ ಎಲ್ಲನೂ. ಅಮ್ಮ ನೀನು ಸುಮ್ಮನೆ ಕೂತ್ಕೊಳ್ಳಮ್ಮ, ನಾನು ಮಾಡ್ತೀನಿ ಅಂತ. ಭಾಳ ಒಳ್ಳೆ ಮಗ. ಆದರೆ ಎಂಥ ರಾಕ್ಷಸಿ ಅಂತ ಹುಡುಗಿಯರು ಸಿಕ್ಬಿಟ್ರು ನಮ್ಗಂತೂ. ಅದೇ ನಿನಗೆ ಬೇಜಾರು. ಹೌದು ಆಂಟಿ, ಒಳ್ಳೆಯವ್ರು ಸಿಗಲ್ಲ ಅಂತ ಹೇಳ್ತಾರೆ. ಅದು ನಿಜನೇ ಅನ್ನಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯವ್ರು ಸಿಗೋದೇ ಇಲ್ಲ ಬಿಡಿ. ಪಾಪ ರಾಹುಲ್ ಅವ್ರಿಗೆ ಹಿಂಗೆಲ್ಲ ಆಗಬಾರ್ದಾಗಿತ್ತು. ಆಂಟಿ, ನೀವು ಹೇಳ್ದಂಗೆ ನಾವೆಲ್ಲ ಜೊತೆಗೆ ಇರೋಣ ಬಿಡಿ. ಒಳ್ಳೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ತುಂಬ ರಾಯಲ್ ಆಗಿರೋಣ. ಓ ಕಣವ, ನನಗೂ ಅದೇ ಆಸೆ ಕಣವ. ಸಂದಾಕಿರ್ಬೇಕು ಕಣವ, ಸಂದಾಕಿರ್ಬೇಕು. ಇರೋದೇ 2 ದಿನ ಜನ್ಮ ನಮ್ಮದು. ಅದ್ರಾಗೂ ಗೋಳಾಡ್ಕೊಂಡು ಬೈದಾಡ್ಕೊಂಡು ಯಾಕವ ಇರಬೇಕು? ಇದ್ರೆ ನೆಮ್ಮದಿಯಾಗಿ ಸಂದಾಕಿರ್ಬೇಕಲ್ವೇನವ? ಹೂ ಆಂಟಿ, ನನಗೂ ಅದೇ ಆಸೆ. ಇದ್ರೆ ಚೆನ್ನಾಗಿ ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಇಲ್ಲಾಂದ್ರೆ ಏನು ಕಂಟಿಬೇಕು ಈ ಜೀವನ, ಈ ಬಾಳು ಎಲ್ಲನೂ ಹೇಳಿ. ಅದೇನೆ ಮತ್ತೆ. ಸರಿ ಬಿಡವ, ಆಯಿತು, ಚೆನ್ನಾಗಿರೋಣ. ಇನ್ನೇನು ಎಲ್ಲ ಹೇಳ್ದ ನನ್ನ ಮಗ ನನ್ನ ಹತ್ರನೂ. ನನ್ನ ಮಗನಂತಾಗಿ ಏನೂ ಮುಚ್ಚಿಕ್ಕಿಲ್ಲ. ಎಲ್ಲ ಹೇಳ್ಬಿಡ್ತಾನೆ ಹಿಂಗೆ ಅಂತ ಹೇಳ್ಬಿಟ್ಟು. ನನಗಂತೂ ಬಹಳ ಖುಷಿ ಆಯಿತು. ನನಗಂತೂ ಹೇಳಿದ್ದೆಲ್ಲ ಕೇಳಿ. ತಗೊಳ್ಳಿ, ಗೋಬಿ ತಗೊಂಡ್ಬಿಟ್ಟು ಬಂದಿದ್ದೀನಿ. ಥ್ಯಾಂಕ್ ಯು ರಾಹುಲ್ ಅವರೇ. ನೀವು ಎಷ್ಟೊಂದು ಚೆನ್ನಾಗಿ ಕೇರ್ ಮಾಡ್ತೀರಾ. ಯಪ್ಪ, ಚಿಕ್ಕ ಪ್ಲೇಟಾಗಿ ಹಾಕೋಬರೋದಲ್ಲ ಅಲ್ವಾ? ಇಷ್ಟು ದೊಡ್ಡ ಪ್ಲೇಟಾಗಿ ಹಾಕೊಂಡು ಬಂದಿದ್ದೀರಾ. ನಮ್ಮ ಮನೇಲಿ ಹಂಗೇನೆ, ಎಲ್ಲ ಒಂದೇ ಪ್ಲೇಟಲ್ಲಿ ಜೊತೆಲೇ ಕುತ್ಕೊಂಡು ತಿಂದ್ರೆ ಅದೊಂಥರ ಮಜಾ, ತುಂಬಾ ಚೆನ್ನಾಗಿರುತ್ತೆ. ನಿಂದು ನಂದು ಅಂತ ಏನೂ ಇಲ್ಲ ಬಿಡಿ, ಎಲ್ಲ ಇದ್ರಲ್ಲೇನೆ ತಿನ್ನೋಣ. ಸರಿ. ನಿಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗೈತೆ. ಒಬ್ರಿಗೂ ಒಂದು ದುರಾಂಕಾರ ಅನ್ನೋದು ಇಲ್ವೇ ಇಲ್ಲ. ಕಮಲಾ, ದುರಂಕಾರ ಇಟ್ಕೊಂಡು ಏನಾಗಬೇಕು? ನಾನು ಹೇಳಿಲ್ವಾ ನಮ್ಮಮ್ಮ ತುಂಬಾ ಒಳ್ಳೆಯವರು, ತುಂಬಾ ಸೈಲೆಂಟು ಅಂತ ಹೇಳ್ಬಿಟ್ಟು. ನೀನೇ ಮಾತಾಡಮ್ಮ, ಒಂದಿನ ಇರು ಗೊತ್ತಾಗುತ್ತೆ. ನಮ್ಮಮ್ಮ ಅಂತೂ ಹೆಣ್ಮಕ್ಳು ಅಂದರೆ ಪ್ರಾಣ. ನಮ್ಮಮ್ಮಂಗೆ ಯಾವಾಗೂ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಆದರೆ ಆಶುಂಗೆ ನಮ್ಮಮ್ಮನ ಪ್ರೀತಿ ಅರ್ಥನೇ ಆಗಲಿಲ್ಲ, ಅರ್ಥ ಆಗೋದೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಹೇಳಿದ್ರು ಕೇಳಬೇಕಲ್ಲ, ಕೇಳೋದೂ ಇಲ್ಲ. ಬಿಡಿ, ಎಲ್ಲ ಒಳ್ಳೇದಾಗುತ್ತೆ ರಾಹುಲ್ ಅವರೇ. ನಿಮ್ಮಮ್ಮ ತುಂಬಾ ಒಳ್ಳೆಯವರು, ತುಂಬಾ ಡೀಸೆಂಟು. ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಹತ್ರ ಮಾತಾಡಿದ್ನಲ್ಲ ಇಷ್ಟೊತ್ತು, ನಿಜ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ತುಂಬಾ ಒಳ್ಳೆಯವರು. ಅಯ್ಯೋ ಬಿಡಮ್ಮ, ತಗ ಗೋಬಿ ತಿರುಗಿ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲನೂ ಗೋಬಿಯ. ತಗ ತಿಂತಗ. ಎಲ್ಲರೂ ಜೊತೆಗೆ ತಿನ್ನೋಣ. ತಗೊಳ್ಳಿ ರಾಹುಲ್ ಅವರೇ. ಆಂಟಿ ತಗೊಳ್ಳಿ, ನೀವು ನಂದು ಪೀಸ್ ತಗೊಳ್ಳಿ. ನೀನು ತಿನ್ನಮ್ಮ, ನಿನಗೆ ನಾನು ತಿನ್ನಿಸ್ಲಾ? ಅಯ್ಯೋ ಆಂಟಿ, ನನ್ನ ಮಗಳಿದ್ದಂಗೆ ಕಣವ. ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ ಇರು. ನನಗೆ ಅವಾಗೆ ಸಂತೋಷ. ಸರಿ ಆಂಟಿ.